ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರು ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂಜೆ ಮಾಡಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಮುದ್ದಪ್ಪ ಸಕ್ರೆನ್ನವರ್, ರಾಜಾ ಸಲೀಂ ಕಾಸಿಂನವರ್ ಮತ್ತು ಶಂಕರ್ ಕಿಲೇದಾರ್ ಸೇರಿದಂತೆ ಮುಖ್ಯ ಅಧಿಕಾರಿಗಳು, ರವಿ ಬಾಗಲಕೋಟೆ, ಎಲ್ಲ ಪಟ್ಟಣ ಪಂಚಾಯಿತಿಯ ಸದಸ್ಯರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಇವತ್ತು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರಮುಖ ಪಟ್ಟಣ ಎಂಕೆ ಹುಬ್ಬಳ್ಳಿಲಿ ಒಂದ್ ರೀತಿ ಕಾಮಗಾರಿ ಉದ್ಘಾಟನೆ ಮಾಡ್ಲಿಕ್ಕೆ ಬಂದ ಅಭಿವೃದ್ಧಿ ಕಾಮಗಾರಿಗಳನ್ನ ವಿಶೇಷವಾಗಿ ಇವತ್ತು ಒಂದ್ ರೀತಿ ಮುಗುಡ್ ಸಾಬ್ ಒಂದ್ ರೀತಿ ದರ್ಗಾದ ಒಂದ್ ರೀತಿ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಬಂದಿದ್ರೆ ವಿಶೇಷವಾಗಿ ಚರ್ಚೆ ಮಾಡಮ್ ಬನ್ನಿ. ಸರ್ ನಮಸ್ಕಾರ. ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಎಂಕೆ ಹುಬ್ಬಳ್ಳಿಗೆ ಒಂದ್ ರೀತಿ ಅಭಿವೃದ್ಧಿ ಶುಕ್ರ ದಶೆ ಅಂತ ಅನ್ಬೋದು. ಯಾಕಪ್ಪ ಅಂತಂದ್ರೆ ತುಂಬಾ ದಿನಗಳಿಂದ ಒಂದ್ ರೀತಿ ಸಾಕಷ್ಟು ಇದಾಗಿತ್ತು. ಇದನ್ನ ತಾವು ಇದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಏನನ್ಸ್ತದೆ? ಡೆಫಿನೆಟ್ಲಿ. ಯಾಕಂದ್ರೆ ಇಲ್ಲಿ ಸ್ಥಳೀಯರು ಅತಿ ಹೆಚ್ಚು ನಮ್ಮ ಮುಸಲ್ಮಾನ್ ಬಾಂಧವರು ಹೊಂದಂತ ಊರು. ಅದ್ರ ಜೊತೆ ಮೊನ್ನೆ ಮುಸಲ್ಮಾನರಲ್ಲ, ಇಲ್ಲಿ ಬಹಳಷ್ಟು ಹಿಂದೂ ಜನರು ಕೂಡ ಈ ದರ್ಗಾಕ್ಕೆ ನಡ್ಕೊಂಡು ಹೋಗುವಂತ ಪದ್ಧತಿ ಐತಿ. ಇಲ್ಲಿ ಅವು ಇಬ್ರು ಎರಡೂ ಕಮ್ಯುನಿಟಿ ಬೇಡಿಕೆ ಮೇರೆಗೆ ಇಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸುಮಾರು ಈ ಊರಿಗೆ 1.5 ಕೋಟಿ ರೂಪಾಯಿದಲ್ಲಿ ವಿವಿಧ ಬಡಾವಣೆಗಳಲ್ಲಿ ಆಯ್ತು, ಈ ದರ್ಗಾದಲ್ಲಿ ಆಯ್ತು, ಕಾಮಗಾರಿಯನ್ನು ತಗೊಳ್ಬೇಕಾಗೈತಿ. ಆ ದಿಸೆಯಿಂದ ಇವತ್ತು ಭೂಮಿ ಪೂಜೆ ಮುಖಾಂತರ ಇನ್ನು ಚಾಲನೆ ಕೊಡ್ಲಾಗ್ತದೆ. ಸರ್, ಈಗ ಇನ್ನೊಂದು ರಾಜ್ಯಾದ್ಯಂತ ವಿಶೇಷವಾಗಿ ಸ್ಥಳೀಯ ಒಂದ್ ರೀತಿ ಸಂಘ ಸಂಸ್ಥೆಗಳಿಗೆ ಇಲ್ಲಿವರೆಗೂ ಸಹ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ಲ ಸರ್. ವಿಶೇಷವಾಗಿ ಎಂಕೆ ಹುಬ್ಬಳ್ಳಿ ಪಟ್ಟಣ ಸಹ ಅದೊಂದು. ವಿಶೇಷವಾಗಿ ತಾವು ಎಲ್ಲ ಕೋರ್ಟ್ ಕಾನೂನು ಸಮಾರ ಆಗ್ತಾ ಇದೆ. ವಿಶೇಷವಾಗಿ ತಾವೇನಾದ್ರು ಮುತುವರ್ಜಿ ವಹಿಸ್ತೀರಾ ಸರ್? ಇದನ್ನ ಸದನದಲ್ಲಿ ಏನು ಧ್ವನಿ ಎತ್ತಿದ್ರೆ? ಡೆಫಿನೆಟ್ಲಿ ಇದೇನು ಸದನದಲ್ಲಿ ಎತ್ತುವಂಥದ್ದಲ್ಲದು, ಇದು ಕೋರ್ಟ್ ಮ್ಯಾಟರ್ಸ್. ಈಗಾಗಲೇ ಪೌರಾಡಳಿತ ಮಂತ್ರಿಗಳು ಕೂಡ ಒಂದು ಪಾರ್ಟಿಯಾಗಿ ಕೋರ್ಟ್ನಲ್ಲಿ ಜಾರಿಯಿಂದ ಟ್ರ್ಯಾಕ್. ಯಾಕಂದ್ರೆ ಕಳೆದ ಒಂದು 3-4 ತಿಂಗಳಿಂದ ಕೂಡ ಇದು ನಡೀತಾ ಇದೆ. ಆಗ ಲಾಸ್ಟ್ ಸೆಷನ್ದಲ್ಲೇ ಮಾತಾಡಿ ಆಲ್ರೆಡಿ ಅವ್ರು ಕೋರ್ಟ್ನಲ್ಲಿ ನಡೀತಾ ಇದೆ. ಯಾಕಂದ್ರೆ ಕೋರ್ಟ್ ಮ್ಯಾಟರ್ಸ್ ಇದ್ದಂತಾಗ ನಾವು ಸರ್ಕಾರ ಯಾವುದೇ ಥರದ ನಿರ್ಧಾರ ತಗೊಳಕ್ ಬರೋದಲ್ಲ. ಕೆಲವೇ ದಿವಸಗಳಲ್ಲಿ ಇದು ಹೊರಬೀಳ್ತೈತೆ. ಅದು ರಿಸರ್ವೇಷನ್ ಕೋಟಾದಲ್ಲಿ ಅಜೀಜ್ ಬಂದಿದ್ದರಿಂದ ಕೋರ್ಟ್ ಮ್ಯಾಟರ್ಸಲ್ಲಿ ಬಿಡ್ಬೇಕು ಆಗ್ತೈತೆ. ಅದು ಯಾಕಂದ್ರೆ ವೆನ್ ಇಟ್ ಇಸ್ ಇನ್ ದ ಕೋರ್ಟ್, ನಾವು ಸರ್ಕಾರ ಏನು ಮಾಡಕ್ ಸಾಧ್ಯ ಇಲ್ಲ. ಅದನ್ನು ಆಗ್ತೈತೆ, ಡೆಫಿನೆಟ್ಲಿ ಆಗ್ತದೆ. ಈಗ ಬರ್ತಕ್ಕಂಥ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಾಕಷ್ಟು ಕಾರ್ಯಕರ್ತರಿಗೆ ಉರಿದುಂಬಿಸ್ಬೇಕಾದ್ರೆ ಒಂದ್ ರೀತಿ ನಿಗಮ ಮಂಡಳ ಸ್ಥಾನ ಬೇಕು, ಪದಾಧಿಕಾರಿಗಳು ಅಂತ ಇದಾಗ್ತಾ ಇದೆ. ವಿಶೇಷವಾಗಿ ನಿನ್ನೆ ತಾನೇ ಕೆಲವರು ಹಿರಿಯ ಮುಖಂಡರುಗಳು ಒಂದ್ ರೀತಿ ಸಾಕಷ್ಟು ಹಸ್ತಕ್ಷೇಪ ಮಾಡಿದ್ದಾರೆ. ಹಿರಿಯ ಕಾರ್ಯಕರ್ತರುಗಳು ಕಿತ್ತೂರ್ಗೆ ಏನಾದ್ರು ನಿರೀಕ್ಷೆ ಮಾಡ್ಬೋದು ಸರ್? ಇನ್ನ ಏನಾದ್ರು ಪದಾಧಿಕಾರಿಗಳು ಇದು ನಿಗಮ ಮಂಡಳದ ಪದಾಧಿಕಾರಿಗಳು? ನಾ ಡೆಫಿನೆಟ್ ಆಗಿ ಹೇಳ್ತೇನೆ, ಯಾರ ಅಂತಾವು ಸೀನಿಯರ್ಸ್ಗೆ ಸೀನಿಯರ್ಸ್ ಇದನ್ನ ಕೊಡ್ತಾರ, ಅದೇಂತ ಏನಿಲ್ಲ ಇಲ್ಲ. ಬಟ್ ನಮ್ಮ ಹಂತದಲ್ಲಿ ಏನೇನು ಮಾಡ್ಬೇಕು ನಾವೆಲ್ಲರಿಗೂ ತಾಲೂಕು ಮತ್ತು ಜಿಲ್ಲೆ ಹಂತದಲ್ಲಿ ಅವು ಕೊಡುವಂಥ ಕೆಲಸ ಮಾಡಿದೆವು. ಡೆಫಿನೆಟ್ಲಿ ಅವು ಆಗ್ತಾವೆ ಸರ್. ಈಗ ಚುನಾವಣೆ ಬರ್ತಾ ಇದೆ, ಯಾವ ರೀತಿ ಸಿದ್ಧತೆ ನಡೆದಿದೆ ಸರ್? ಏನಾದ್ರು ತಾವು ಯಾವ ರೀತಿ ಈಗ ಕೆಲವೇ ದಿನಗಳಲ್ಲಿ ಇದಿದೆ, ಸಾಕಷ್ಟು ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಹಾಕೊಳ್ತಾ ಇದ್ದೀರಾ? ಒಂದ್ ರೀತಿ ವಿಶೇಷವಾಗಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತೆ ಎಲ್ಲಾ ಮತದಾರರಿಗೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಏನ್ ಹೇಳಿಕ್ ಬಯಸ್ತೀರಾ ಸರ್? ಕಳೆದ ಅಸೆಂಬ್ಲಿಯಲ್ಲಿ ಎಲೆಕ್ಷನ್ನಲ್ಲಿ ಯಾವ ಥರ ಈ ಪಾರ್ಟಿಗೆ ಏನು ಆಶೀರ್ವಾದ ಮಾಡಿದಾರೋ ಅದೇ ಥರ ಕೂಡ ಲೋಕಸಭೆಯಲ್ಲಿ ಮಾಡಲಿ ಅನ್ನುವಂಥ ಅವರಲ್ಲಿ ವಿನಂತಿ ಮಾಡ್ಕೊತಾನೆ. ಯಾಕಂದ್ರೆ ಏನು ಮಾತಾಡಿದೆವು ಆ ಪ್ರಕಾರ ನಡ್ಕೊಂಡಿದ್ದೆವು. ಮುಂದೂ ಕೂಡ ಈ ಸರ್ಕಾರದಲ್ಲಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋದ್ರೆ ಅದೇ ಥರಾಗಿ ಅದನ್ನು ಮುಂದುವರಿಸಿಕೊಂಡು ಇನ್ನಷ್ಟು ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ. ಈಗ ಕಿತ್ತೂರಿಗೆ ಸಾಕಷ್ಟು ಸರ್ಕಾರಿ ಕಚೇರಿಗಳು ಬರಬೇಕಾಗಿದೆ, ತಾವು ಸಹ ಪ್ರಯತ್ನ ನಡೆಸಿದ್ದೀರಿ ಸರ್. ವಿಶೇಷವಾಗಿ ಈ ಬಾರಿ ಆದ್ರೂ ನಿರೀಕ್ಷೆ ಮಾಡ್ಬೋದಾ ಏನಾದ್ರು? ಡೆಫಿನೆಟ್ಲಿ ದೇ ಆರ್ ಆನ್ ದಿ ಪ್ರೊಸೆಸ್, ಬರ್ತಾವೆ. ಇಷ್ಟ ಹೇಳಕ್ಕೆ ಇಷ್ಟಪಡ್ತಾರೆ. ಕೊನೆ ಪ್ರಶ್ನೆ ಸರ್, ಎಂಕೆ ಹುಬ್ಬಳ್ಳಿಲಿ ಇತ್ತೀಚೆಗೆ ಒಂದು ಸಮಸ್ಯೆ ಆಗಿದೆ ಸರ್, ಸಂತೆಗೆ ಸಂಬಂಧಿಸಿದಂತೆ ಒಂದ್ ರೀತಿ ಸಮಸ್ಯೆ ಆಗಿದೆ ಸರ್. ತಾವೇನೋ ಮಧ್ಯ ಪ್ರವೇಶ ಮಾಡಿ ಏನಾದ್ರು ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಸರ್ ನಿವಾಸಿಗಳು ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರು? ಡೆಫಿನೆಟ್ಲಿ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಮೊದಲ ಎಂಕೆ ಹುಬ್ಬಳ್ಳಿ ಇವತ್ತಿಲ್ಲ. ಯಾಕಂತಂದ್ರೆ ಒಂದು ಊರು ಮೊದಲೊಂದು ಯಾವುದೋ ಥರ ಸ್ಥಿತಿ ಆಗಿದ್ದಾಗ ಇವತ್ತು ಮೊದಲು ಪಂಚಾಯತಿ ಇತ್ತು, ಇವತ್ತು ಪಟ್ಟಣ ಪಂಚಾಯತಿ ಆಗೈತಿ, ಮುಂದೆ ಪುರಸಭೆ ಆಯ್ತು ಅಂತ ಆಗೋದು, ಅಪ್ಗ್ರೇಡ್ ಆಗ್ತಾ ಹೋಗ್ತಿರ್ತೈತೆ. ಆ ಪ್ರಕಾರ ಅನುಗುಣವಾಗಿ ನಾವು ಆಯ್ತು ಜನರಾಯ್ತು ನಾವು ಕೂಡ ಅಪ್ಗ್ರೇಡ್ ಆಗಬೇಕು. ಸಂತೆ ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ಬೇಕು, ಮಾರ್ಕೆಟ್ ಎಲ್ಲಿ ಇರ್ಬೇಕು ಅಲ್ಲೇ ಇರಬೇಕು. ಆ ನಿಟ್ಟಿನಲ್ಲಿ ಗ್ರಾಮಸ್ಥರು ನಾವು ಎಲ್ಲರೂ ಸೇರಿ ಪಟ್ಟಣ ಪಂಚಾಯತ್ ಮೆಂಬರ್ಗಳು ಅದಾರು, ಎಲ್ಲರಿಗೂ ಎಲ್ಲಿ ಅನುಕೂಲ ಆಗುವಂಥ ಒಂದು ಜಾಗಗಳನ್ನು ನೋಡಿ ಮಾಡಬೇಕು. ಒಂದೇ ಪ್ರಾಬ್ಲಮ್ ಅಂದರೆ ಇಲ್ಲಿ ಸರ್ಕಾರಿ ಜಾಗದ ಕೊರತೆಯಿಂದಾಗಿ
ಭಾಳಷ್ಟು ಏನಾಗ್ತಿರ್ತಾವು ಇವು ಅಡಚಣೆ ಬರ್ತಾವೆ. ಇದ್ರೆ ಬಡ ಬಡ ನೆಕ್ಸ್ಟ್ ಡೇ ಅದನ್ನ ಅಲ್ಲಿ ಮಾಡ್ಕೊಳಕಂತ ಪರಿಸ್ಥಿತಿ ಬರ್ತಿರ್ತೈತಿ. ಬಟ್ ಇವತ್ತು ಏನಾಗೈತೆ ಅಂತಂದ್ರೆ ಅದೆಲ್ಲದ್ರಿಂದ ಯಾವ ಕೂಡ ಜಾಗಗಳನ್ನ ತಗೊಂಡು ಏನೋ ಮಾಡ್ಬೇಕಾದಂತ ಇದಲ್ಲ, ಇದ್ದಂತರಲ್ಲೇ ಮಾಡ್ಬೇಕಾದಂತ ಅನಿವಾರ್ಯತೆ ಬಂದೈತಿ. ಅದಕ್ಕೆ ಅಲ್ಲಿ ಕುಂತ ಸ್ಥಳೀಯರಿಗೆ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, MK ಹುಬ್ಬಳ್ಳಿ. And debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.